ಇದು ನಿಜ ಜೀವನದ ಒಂದು ಸ್ಟೋರಿಯನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ. ಯೂಶಲಿ ಒಂದು ಸಮುದಾಯ ಅಥವಾ ಏನಾದರೂ ಒಂದು ವಿಷಯನ ತಗೊಂಡಾಗ ತುಂಬ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ, ಯಾಕಂದರೆ ಯಾರ ಮನಸ್ಸಿಗೂ ನೋವಾಗಬಾರ್ದು ಅನ್ನೋದಿರುತ್ತೆ. ಸೊ ಈ ಸಿನಿಮಾದಲ್ಲಿ ನೀವು ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ಒಂದು ಸಮುದಾಯದ ಪರ ಮಾತಾಡ್ತಾ ಇದ್ದೀರಾ. ಈಗ ನಾನು ಅವರು ಕತೆ ಕೊಟ್ಟಿದ್ರು, ಕತೆ ಕೊಟ್ಟ ಮೇಲೆ ಸ್ಕ್ರೀನ್ ಪ್ಲೇ ನಾನು ಮತ್ತು ಮನು ಶೆಡ್ಗರ್ ಅಂತ ಮಾಡಿದ್ವಿ. ಒಂದಷ್ಟು ಶೂಟ್ ಆಗಿತ್ತು ಮುಂಚೆನೆ ಟಿ ಕೆ ದಯಾನಂದವ್ರದ್ದು. ನಾನು ಶೂಟ್ಗೆ ಇಳಿದ್ಮೇಲೆ ನಾನು ಯಾವಾಗ ಸ್ಕ್ರಿಪ್ಟ್ ಕೂತ್ಕೊಂಡು ಆಮೇಲೆ ನಾನು ಮತ್ತು ಮನು ಶೆಡ್ಗಾರು ಒಂದು ವರ್ಷಾನುಗಟ್ಟಲೆ ಜರ್ನಿ ಮಾಡಿದ್ವಿ. ನಾನು ಬರೀಬೇಕಾದ್ರೆ ಏನಂದರೆ ಈಗ ನಾನು ನೋಡಿರೋ ಲೈಫೇ ಇದೆ, ಅಂದರೆ ಮನುಷ್ಯ ಪರವಾಗಿ ಬರೆದಿದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಅಂದರೆ ಏನೋ ಕಾಂಟ್ರವರ್ಸಿನ ಇನ್ನೊಬ್ರಿಗೆ ಹರ್ಟ್ ಮಾಡೋದು ಆ ಥರದ್ದು ಯಾವುದೂ ಇಲ್ಲ. ಸಹಜವಾಗಿ ಒಬ್ಬ ಮನುಷ್ಯನ ಪರವಾಗಿ ಹೇಗೆ ನಿಂತ್ಕೋಬೇಕೋ, ಒಂದು ಸಮುದಾಯದ ಪರವಾಗಿ ಒಬ್ಬ ಹೀರೋ ಹೇಗೆ ನಿಂತ್ಕೋಬೇಕೋ, ಅವನ ಕಾಳಜಿ ಏನು, ಇವತ್ತಿನ ಡಿಮ್ಯಾಂಡ್ಗಳೇನು, ಹೇಗೆ ನಮ್ಮ ಸಮುದಾಯ ಬೆಳಿಬೇಕೋ ಅದ್ರ ಬಗ್ಗೆ ಅಷ್ಟೇ. ಅದಕ್ಕೆ ತುಂಬ ಸೆನ್ಸಿಬಲ್ ಆಗಿ ಅಂದರೆ ಅದು ಒಂಥರ ಕತ್ತಿ ಮೇಲೆ ನಡೆದಂಗೆ, ಒಂದು ಸ್ವಲ್ಪ ಈ ಕಡೆ ಮಾಡಿದ್ರೆ ಯಾರಿಗೋ ಮನ್ಸಿಗೆ ನೋವಾಗುತ್ತೆ, ಸ್ವಲ್ಪ ಈ ಕಡೆ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಬ್ಯಾಲೆನ್ಸ್ಡಾಗಿ ತುಂಬ ನೀಟಾಗಿ ತೊಗೊಂಡೋಗಿದ್ದೀವಿ. ಸತೀಶ್ ಅವರೇ, ಈ ಸಿನಿಮಾ 3 ವರ್ಷದ ಜರ್ನಿ, ಇಡೀ ಜವಾಬ್ದಾರಿ ನಿಮ್ಮ ಮೇಲೆ ಹೇಗಿತ್ತು? ಜರ್ನಿ ಅಂದರೆ ಈಗ ಒಂದು ನಾವು ನೋಡಿ, ಈಗ ರೈತ ಆಗಿ ಭತ್ತ ಬೆಳಿಬೇಕು ಅಂದ್ರೂ ಕಷ್ಟ ಇರುತ್ತೆ. ಆಮೇಲೆ ಒಂದು ನೀವು ಏನೋ ಒಂದು ಆ್ಯಂಕರ್ ಜಾಬ್ ನಿಭಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲೂ ಕಷ್ಟ ಇರುತ್ತೆ. ಆಮೇಲೆ ನಮ್ಮ ಹುಡುಗರು ಕ್ಯಾಮ್ರಾ ಹಿಡಿದಿದ್ದಾರೆ ಅಂದರೆ ಅವ್ರಿಗೂ ಕಷ್ಟ ಇರುತ್ತೆ, ಅವ್ರು ನಿಂತೇ ಇರಬೇಕು ಗಂಟೆಗಟ್ಟಲೆ. ಓಕೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಕಷ್ಟ ಇಲ್ಲದೇ ಯಾವುದು ಚೆನ್ನಾಗಿ ಈಸಿಯಾಗಿ ಸಿಗೋಲ್ಲ. ಇವತ್ತೇನು ಖುಷಿಯಾಗಿ ನಾವು ನೋಡ್ತಾ ಇದ್ದೀವೋ ಅದಷ್ಟೇ ನಮಗೆ ಬೇಕಾಗಿದ್ದು. ಆ ಖುಷಿಗೋಸ್ಕರ ನಿಂತ್ಕೊಂಡ್ವಿ. ಆಮೇಲೆ ಸುಮಾರಷ್ಟು ಫ್ಯಾಮಿಲಿಗಳಿತ್ತು. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಅಯೋಗ್ಯ ಗೆಲ್ಲೋದ್ರಿಂದ ಒಂದು ಬಿಸ್ನೆಸ್ ಅದು, ಆದರೆ ಇಲ್ಲಿ ಬರೀ ಬಿಸ್ನೆಸ್ ಅಷ್ಟೇ ಇರಲಿಲ್ಲ, ಸುಮಾರಷ್ಟು ಫ್ಯಾಮಿಲಿಗಳಿತ್ತು, ಅವ್ರು ಬದುಕಿತ್ತು. ಅದಕ್ಕೋಸ್ಕರ ನಾನು ನಿಂತ್ಕೋಬೇಕಾಯ್ತು. ನಾನು ನಿಯತ್ತಾಗಿ ನಿಂತ್ಕೊಂಡಿದ್ದೀನಿ. ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಈಗ ನೋಡಿದವರೆಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ನನ್ನ ಜವಾಬ್ದಾರಿ ಅಷ್ಟೇ ಇದ್ದಿದ್ದು, ಅದನ್ನು ನಾನು ಮುಗಿಸಿದ್ದೀನಿ. ಈಗ ಆಡಿಯನ್ಸ್ ಮುಂದ್ಗಡೆ ತಂದು ಕೊಡ್ತಾ ಇದ್ದೀನಿ. ನನಗೊಂದು ಆಸೆ ಇದೆ, ಆಡಿಯನ್ಸ್ ರಿಯಾಕ್ಷನ್ ಏನಿರುತ್ತೆ, ಅವ್ರು ಖುಷಿ ಪಡಬೇಕು, ಅವ್ರು ಎಂಜಾಯ್ ಮಾಡಬೇಕು ಅಂತ ಒಂದು ದೊಡ್ಡ ಸಿನಿಮಾನ ಬೆಳ್ಳಿ ಪರದೆ ಮೇಲೆ ಅವ್ರಿಗೋಸ್ಕರ ತರ್ತಾ ಇದ್ದೀವಿ. ಈಗ ಇದೇ ಫೆಬ್ರವರಿ, ಅಂದರೆ ಡೇಟ್ ಇನ್ನೂ ಫೈನಲ್ ಆಗಿಲ್ಲ, ಫೆಬ್ರವರಿ 2nd ವೀಕಲ್ಲಿ ಸಿನಿಮಾ ಬರೋ ಪ್ಲಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ತಮಿಳಿನ ಒಂದು ದೊಡ್ಡ ಸಂಸ್ಥೆ ಮುಂದೆ ಬಂದಿದೆ, ಅವ್ರು ಸಿನಿಮಾ ನೋಡ್ತಾ ಇದ್ದಾರೆ ಆ್ಯಂಡ್ ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವ ಸಂಸ್ಥೆ ಅಂತ ಇಷ್ಟರಲ್ಲೇ ಹೇಳ್ತೀನಿ ನಾನು. ಅಲ್ಲೂ ಇಷ್ಟೇ ಗ್ರ್ಯಾಂಡಾಗಿ ರಿಲೀಸ್ ಮಾಡೋದಕ್ಕೆ ತಮಿಳಲ್ಲೂ ಸಿದ್ಧತೆ ನಡೀತಾ ಇದೆ. ಅದಾಗಿದ ತಕ್ಷಣ ಡೇಟ್ ಫೈನಲ್ ಆಗುತ್ತೆ. ತಮಿಳು ತೆಲುಗು 2 ಫೈನಲ್ ಆಗುತ್ತೆ. ಫೈನಲ್ ಆಗ್ತಿದ್ದಂಗೆ ಒಟ್ಟಿಗೆ 3 ಡೇಟು ಒಂದು ದಿವಸ ಅನೌನ್ಸ್ ಮಾಡ್ತೀವಿ. ಸಪ್ತಮಿ ಅವರ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ಕೊನೆಯದಾಗಿ? ಬಹಳ ಒಂದು ಹಳ್ಳಿಯ ಕತೆ, ಒಂದು ಸಮುದಾಯದ ಕತೆ, ಒಂದು ಬ್ಯೂಟಿಫುಲ್ ಫ್ಯಾಮಿಲೀಸ್ ಇದೆ ಸಿನಿಮಾದಲ್ಲಿ. ಸಾಕಷ್ಟು ಜನ ಫ್ಯಾಮಿಲೀಸ್ ಹೇಗೆ ತೋರಿಸಿದ್ದಾರೆ, ಚಿಕ್ಕ ಚಿಕ್ಕ ಪುಟಾಣಿ ಫ್ಯಾಮಿಲಿಗಳಿದೆ. ಅಂದರೆ ಒಂದು ಸಮುದಾಯದಲ್ಲಿ ಒಂದೇ ಒಂದು ವ್ಯಕ್ತಿಗೆ, ಅಂದರೆ ಇವಾಗ ಬ್ರೆಡ್ ಅರ್ನರ್ ಅಂತೀವಿ ಫ್ಯಾಮಿಲಿಲಿ, ಅವ್ರಿಗೆ ತೊಂದರೆ ಆದರೆ ಇಡೀ ಫ್ಯಾಮಿಲಿಗೆ ಹೇಗೆ ತೊಂದರೆ ಆಗುತ್ತೆ ಅಂತ ಕೂಡ ತೋರಿಸಿದ್ದಾರೆ. ಸೊ ಇಷ್ಟನ್ನೆಲ್ಲ ಒಂದು ಇನ್ಫಾರ್ಮೇಷನ್ ಇದೆ. ಹಾಗೆ ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಪಿಕ್ಚರೈಸೇಷನ್ ಆಗಿರ್ಬೋದು. ಸೊ ನೀವು ಎಲ್ಲರೂ ನಿಮ್ಮ ಇಡೀ ಫ್ಯಾಮಿಲಿ, ಚಿಕ್ಕ ಮಕ್ಕಳಿಂದ ನಿಮ್ಮ ಅಜ್ಜಿ ತಾತ ಯಾರ್ಯಾರಿದಾರ ಇಡೀ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾನ ಖುಷಿಯಾಗಿ ಆರಾಮಾಗಿ ನೋಡ್ಬೋದು. ಇಷ್ಟೊತ್ತು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ರಿ, ಸಾಕಷ್ಟು ಮಾತಾಡಿದ್ರಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಪ್ತಮಿ ಗೌಡ ಹಾಗೂ ಸತೀಶ್ ನೀನಾಸಂ ಸರ್, ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಹಾಗೆ ಸುವರ್ಣ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನಾವು ಅದೇ ಹೇಳ್ತಾ ಇದ್ದೀವಿ, ಮತ್ತೆ ಸೇಮ್ ಡೈಲಾಗ್, ಚಿತ್ರಮಂದಿರದಲ್ಲೇ ನೋಡಿ, ಪೈರಸಿ ಮಾಡಿಬಿಡಿ, ಬನ್ನಿ ನೋಡಿ ಹರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.